ನೋಡಿ, ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಪ್ರಚಾರದ ಭರಾಟೆ ಕೂಡ ಜೋರಾಗ್ತಾ ಇದೆ. ಇದನ್ನೇ ಕಳ್ಳರು ವೇದಿಕೆಯಾಗಿ ಬಳಸ್ಕೊಳ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಕಳ್ಳರ ಕೈಚಳಕ. 5 ಲಕ್ಷಕ್ಕೂ ಅಧಿಕ ಹಣವನ್ನು ಎಗರಿಸಿಬಿಟ್ಟಿದ್ದಾರೆ ಖತರ್ನಾಕ್ ಕಳ್ಳರು. ಮಾಜಿ ಶಾಸಕರ ಜೇಬಿಗೂ ಕೂಡ ಬಿಡದೆ ಕತ್ತರಿ ಹಾಕಿಬಿಟ್ಟಿದ್ದಾರೆ ಐನಾತಿಗಳು. ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಅವರಿಂದ 25,000 ಹಣವನ್ನು ಅಬೇಜ್ ಮಾಡಿಬಿಟ್ಟಿದ್ದಾರೆ. ಕೆಜಿ ಬೋಪಯ್ಯ ಮಾಜಿ ಸ್ಪೀಕರ್ ಇವರಿಂದ 17,000 ರೂಪಾಯಿ ಹಣವನ್ನು ಕದ್ದುಬಿಟ್ಟಿದ್ದಾರೆ. ಸೆಲ್ಫಿ ತೆಗೆದುಕೊಳ್ಳುವಾಗ ನೂಕು ಉಂಟಾಗುತ್ತೆ. ಇದನ್ನೇ ಬಂಡವಾಳ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು. ಮಡಿಕೇರಿ ಕುಶಾಲನಗರ ಪೊಲೀಸ್ ಠಾಣೆಯಲ್ಲಿ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಜನ ಹೆಚ್ಚು ಸೇರುವಂತಹ ಜಾಗಗಳೇ ಈ ಕಳ್ಳರ ಕೈಚಳಕ ತೋರಿಸ್ಲಿಕ್ಕೆ ಒಂದು ಒಳ್ಳೆ ಅವಕಾಶ. ಅದನ್ನು ಈ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಕಳ್ಳರು. ಜನ ಎಲ್ಲೆಲ್ಲಿ ಜಾಸ್ತಿ ಸೇರ್ತಾರೋ ಅಲ್ಲಿ ತಮ್ಮ ಕೈಚಳಕವನ್ನು ತೋರಿಸ್ತಾ ಇದ್ದಾರೆ. ಅದೇ ರೀತಿಯ ಘಟನೆ ಈಗ ಮಡಿಕೇರಿ ಕುಶಾಲನಗರದಲ್ಲೂ ಕೂಡ ನಡೆದಿರುವಂತಹದ್ದು. ಕೆಜಿ ಬೋಪಯ್ಯ ಅಪ್ಪಚ್ಚು ರಂಜನ್ ಅವರ ಜೇಬಿಗೆನೆ ಕತ್ತರಿ ಹಾಕಿಬಿಟ್ಟಿದ್ದಾರೆ. ಸುಮಾರು 5 ಲಕ್ಷವನ್ನು ಹೊಡೆದಿದ್ದಾರಂತೆ ಇವತ್ತಿನ ಸಭೆಯಲ್ಲಿ. ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಜೊತೆಗೆ ID ಕಾರ್ಡು, ನಮ್ಮ ಐಡೆಂಟಿ ಕಾರ್ಡು, ಅದಕ್ಕೆ ಕ್ಯಾಶ್ ಕಾರ್ಡು ಇದೆಲ್ಲವೂ ಕೂಡ ಕೊಟ್ಬಿಟ್ಟಿದ್ದೀವಿ. ಪೊಲೀಸರು ಈಗ ಕಂಪ್ಲೇಂಟ್ ಕೂಡ ಮಾಡಬೇಕಾಗಿದೆ. ಅಮೌಂಟ್ ಎಷ್ಟಿತ್ತು ಸರ್? ಅಮೌಂಟ್ 20,000 ಇತ್ತು. ಅಟ್ಲೀಸ್ಟ್ ನಮ್ಮ ಕಾರ್ಡ್ ಸಿಕ್ಕಿದ್ರೆ ಸಾಕು ನಮಗೆ. ಅದಾದ್ರೆ ಆಗುತ್ತೆ. ಓಕೆ.